ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮ್ಮ ಜೀವನ ಹೀಗಾಗುತ್ತೆ ಅಂತ ಗೊತ್ತಿರಲಿಲ್ಲ ಅಲ್ವಾ? ಇಷ್ಟು ದಿನ ಸಾರ್ಥಿ ನಮ್ಮ ಹತ್ರ ಮಾತಾಡ್ತಾ ಇರಲಿಲ್ಲ. ಇವತ್ತು ನಾವೆಲ್ಲ ಒಂದಾದ್ವಿ. ಆದರೆ ಇಷ್ಟು ದಿನ ಪ್ರೀತಿ ಕೊಡ್ತಿದ್ದ ಅಮ್ಮ ಇವತ್ತು ನಮ್ಮನ್ನ ಮನೆಯಿಂದ ಆಚೆ ಕಳಿಸಿದ್ರು. ಜೀವನನೇ ಹೀಗೆ ಅನ್ಸುತ್ತೆ ಅಲ್ವಾ? ನಾವು ಬಯಸಿದ್ದು ಏನೂ ಆಗಲ್ಲ. ಯೋಚನೆ ಮಾಡಬೇಡಿ ಯಜಮಾನ್ರೆ. ಅತ್ತೆಮ್ಮನ ದೃಷ್ಟಿಲಿ ಈಗ ನಾವು ಅವ್ರಿಗೆ ದ್ರೋಹ ಮಾಡಿದ್ದೀವಿ, ಮನೆತನದ ಮರ್ಯಾದೆನ ಹಾಳು ಮಾಡಿದ್ದೀವಿ. ಅದಕ್ಕೆ ಅವ್ರು ನಮಗೆ ಸರಿಯಾದ ಶಿಕ್ಷೆನೇ ಕೊಟ್ಟಿದ್ದಾರೆ. ಇದೆಲ್ಲ ಒಂದು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅನ್ಕೊಂಡಿರೋ ಕೆಲಸ ಮುಗಿದ್ಮೇಲೆ ಮತ್ತೆ ನಾವು ಅತ್ತೆಮ್ಮನ ಹತ್ರ ಹೋಗೋಣ. ಮತ್ತೆ ನಾವೆಲ್ಲರೂ ಮೊದಲಿನ ಥರ ಆಗ್ತೀವಿ ಯಜಮಾನ್ರೆ. ಈ ಮಾತನ್ನ ಯಾವಾಗಲೂ ನೀವೇ ತಾನೇ ಹೇಳ್ತಾ ಇದ್ದಿದ್ದು. ಸರಿ, ನಾನು ಅಪ್ಪಂಗೆ ಹೋಗಿ ಸಹಾಯ ಮಾಡ್ತೀನಿ. ಪಾಪ ಎಲ್ಲ ಅವರೊಬ್ಬರೇ ಮಾಡ್ತಿರ್ತಾರೆ. ರಘು, ಊಟ ಮಾಡೋಣವಾ? ಬೇಡ ಅಖಿಲ, ನನಗೆ ಹಸುವಿಲ್ಲ. ನೀನು ಊಟ ಮಾಡು. ನಿಮಗೆ ಹಸುವಿದೆ, ಆದರೆ ಮಗ ಸೊಸೆ ಮನೆ ಬಿಟ್ಟು ಹೋದ್ರು ಅನ್ನೋ ಬೇಸರದಲ್ಲಿ ಊಟ ಮಾಡಕ್ಕೆ ಮನಸ್ಸಿಲ್ಲ ಅಲ್ವಾ? ಚೇಚೆ, ಹಾಗೇನಿಲ್ಲ, ನನಗೆ ಹಸುವಿಲ್ಲ ಅಷ್ಟೇ. ರಘು, ನಾನು ನಿಮ್ಮ ಹೆಂಡತಿ. ನೀವು ಏನು ಅಂತ ನಿಮಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಮಗ ಸೊಸೆ ಮನೆಯಿಂದ ಹೊರಗೆ ಹೋದ್ರು ಅನ್ನೋ ಬೇಸರದಲ್ಲಿ ನೀವು ಊಟ ಮಾಡದೇ ಇದ್ರೆ ನನ್ನ ಗಂಟ್ಲಲ್ಲಿ ಅನ್ನ ಆದ್ರೂ ಹೇಗೆ ಇಳಿಯತ್ತೆ ರಘು? ಅವರನ್ನ ಮನೆಯಿಂದ ಹೊರಗೆ ಹಾಕಿ ನಾನೇನಾದ್ರೂ ತಪ್ಪು ಮಾಡಿದ್ನಾ? ರಘು, ನೀವೇ ತಾನೇ ನೀವು ಕೊಟ್ಟ ಭಾಷೆನ ಹಿಂದೆ ತಗೊಂಡು ಇಂಥ ನಿರ್ಧಾರನ ತಗೊಳ್ಳೋ ಸ್ವಾತಂತ್ರ್ಯನ ನನಗೆ ಕೊಟ್ಟಿದ್ದು. ಅದಾದ್ಮೇಲೆ ತಾನೇ ನಾನು ಪ್ರೆಸ್ ಮೀಟ್ ಕರೆದು ಎಲ್ಲ ವಿಷಯನೂ ಎಲ್ಲರ ಮುಂದೆ ಹೇಳಿದ್ದು. ಆದರೆ ಅವ್ರ ಮನೆ ಬಿಟ್ಟು ಹೊರಡುವಾಗ ನಾನು ಉಸಿರಿರೋವರೆಗೂ ಈ ಮನೆಗೆ ವಾಪಸ್ ಬರಬಾರ್ದು ಅಂತ ಹೇಳ್ದೆಯಲ್ಲ, ಅದರ ಅಗತ್ಯ ಇತ್ತಾ? ರಘು, ಅವನ ಹೆಂಡತಿಗೆ ಈ ಮನೆಯಲ್ಲಿ ಸುರಕ್ಷತೆನೇ ಇಲ್ಲ ಅಂತ ಹೇಳ್ದ. ನಮ್ಮೇಲೆ ನಂಬಿಕೆನೇ ಇಲ್ಲದೆ ಇರೋರ ಜೊತೆನಲ್ಲಿ ನಾವಾದ್ರೂ ಒಂದೇ ಮನೆಯಲ್ಲಿ ಹೇಗೆ ಬದುಕಕ್ಕಾಗುತ್ತೆ? ಅದು ಅಲ್ಲದೆ ಅವನ ಮೇಲಾದ ಶೂಟ್ ಔಟ್ ಹಿಂದೆ ನಾನಿದ್ದೀನಿ ಅಂತ ವಾದಿಸ್ದ ರಘು. ನಾನು ಇಷ್ಟೆಲ್ಲ ಹೇಳಿದ್ಮೇಲಾದ್ರೂ ಒಂದು ಮಾತು, ಕ್ಷಮಿಸಿ ಅಮ್ಮ, ನಾನು ಮಾಡಿದ ತಪ್ಪಾಯ್ತು, ಒಂದು ಅವಕಾಶ ಕೊಡಿ ನಿಮ್ಮ ಜೊತೆ ಇರೋದಕ್ಕೆ ಅಂತ ಅವನು ಕೇಳಿದ್ನಾ? ಹೋಗಿ ಅವಳಾದ್ರೂ ಕೇಳಿದ್ಲ? ಆಯ್ತು, ಅವನ ಪ್ರಕಾರ ಅವನನ್ನ ಶೂಟ್ ಮಾಡಿಸಿದ್ದಕ್ಕೆ ಕಾರಣ ನಾನೇ ಮಾಡಿಸಿದ್ದು ಅಂತ. ಅದಕ್ಕೆ ಅವರಿಬ್ಬರಿಗೂ ನನ್ನ ಮೇಲೆ ನಂಬಿಕೆ ಕಳೆದು ಹೋಗಿದೆ. ಆದ್ರೆ ನೀವೇನ್ ಮಾಡಿದ್ರಿ? ಅವರಿಬ್ರು ಪ್ರೀತಿ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾದಾಗಿನಿಂದ
ನಾನು ಅವ್ರ ಮದುವೆಗೆ ವಿರೋಧ ಮಾಡಿದ್ರು ಕೂಡ ಯಾವಾಗ್ಲೂ ನೀವು ಅವ್ರ ಪರವಾಗಿ ಮಾತಾಡ್ತಿದ್ರಿ, ಅವ್ರ ಪರವಾಗಿ ನಿಂತಿದ್ರಿ. ನಿಮ್ಮ ಬಗ್ಗೆ, ನಿಮ್ಮ ಭಾವನೆಗಳ ಬಗ್ಗೆ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಒಂದಿಷ್ಟು ಕಾಳಜಿ ಇರಬೇಡ್ವಾ? ನಿಮ್ಮನ್ನು ಬಿಟ್ಟು ಹೊರಟೋದ್ರಲ್ಲ, ಅವರಿಗೆ ದೊಡ್ಡವರಾಗ್ಬಿಟ್ಟಿದ್ದಾರೆ, ಸ್ವತಂತ್ರರು. ತಮ್ಮ ಸ್ವತಂತ್ರ ನಿರ್ಧಾರಗಳನ್ನ ಸಮರ್ಥಿಸಿಕೊಳ್ಳೋಷ್ಟು ಸ್ವತಂತ್ರರಾಗ್ಬಿಟ್ಟಿದ್ದಾರೆ. ತಾವು ಮನೆ ಬಿಟ್ಟು ಹೋಗಿದ್ದೀವಿ ಅನ್ನೋ ಬೇಸರ ಅವರಿಗಿದೆಯೋ ಇಲ್ವೋ, ಆದ್ರೆ ಅವರು ಮನೆ ಬಿಟ್ಟು ಹೋಗಿದ್ದಾರೆ ಅನ್ನೋ ನೋವಿನಲ್ಲಿ, ಬೇಸರದಲ್ಲಿ ನೀವು ಊಟ ಮಾಡದೆ ಕೂತಿದ್ದೀರಾ. ರಘು, ನೀವು ಊಟ ಮಾಡಲಿಲ್ಲ ಅಂದ್ರೆ ನಾನು ಊಟ ಮಾಡಲ್ಲ. ನಾನು ಊಟ ಮಾಡಲಿಲ್ಲ ಅಂದ್ರೆ ಮನೆಯಲ್ಲಿ ಬೇರೆ ಯಾರು ಊಟ ಮಾಡಲ್ಲ. ಹೋಗ್ಲಿ ಬಿಡಿ, ಯಾರೋ ಬೇರೆಯವ್ರ ಬಗ್ಗೆ ಏನೇನೋ ಮಾತಾಡಿ ಸುಮ್ಮನೆ ಕಾಲ ವ್ಯರ್ಥ ಮಾಡಿದೆ. ಅವ್ರ ಬಗ್ಗೆ ಎಲ್ಲ ಹೀಗೆಲ್ಲ ಮಾತಾಡಕ್ಕೆ ನನಗೂ ಇಷ್ಟ ಇಲ್ಲ. ಸರಿ, ನಿಮ್ಗೆ ಯಾವಾಗ ಊಟ ಮಾಡಬೇಕು ಅನ್ಸುತ್ತೋ ಹೇಳಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ನಮ್ಮ ಬಗ್ಗೆ ಏನು ಮಾತಾಡಬೇಡಿ. ಸಾಧ್ಯವಾದಷ್ಟು ಅವ್ರ ಮನಸ್ಸು ಹಗುರ ಆಗೋ ಥರ ನೋಡ್ಕೊಳ್ಳಿ ಮಾವ. ಅಖಿಲ, ನಡಿ ಊಟ ಮಾಡೋಣ. ಅದು ಬಂತು. ಹೇಳು ಚೆನ್ನಪ್ಪ, ಎಲ್ಲರದ್ದು ಊಟ ಆಯ್ತಾ? ಅಮ್ಮವ್ರದ್ದು ಅವ್ರದ್ದು ಆಯ್ತಾ? ಆಯ್ತು ಬಿಡಪ್ಪ, ಥ್ಯಾಂಕ್ಸ್. ಅಲ್ಲಿ ಎಲ್ಲರದ್ದು ಊಟ ಆಯ್ತಂತೆ, ಇನ್ನು ನಾವು ನೆಮ್ಮದಿಯಾಗಿ ಊಟ ಮಾಡ್ಬೋದು. ದೊಡ್ಡ ಯಜಮಾನ್ರಲ್ಲಮ್ಮ ರೂಮಲ್ಲೇ ಇದ್ದಾರಪ್ಪ. ಸರಿ, ನಾನು ಕರ್ಕೊಂಬರ್ತೀನಿ, ನೀ ತಟ್ಟೆ ಹಾಕು. ಸರಿ. ತಾಯಿ ಆಗ್ತಿದ್ಯಮ್ಮ. ಹುಷಾರು, ನಿಧಾನ. ಇನ್ಮೇಲೆ ತುಂಬಾ ಜೋಪಾನವಾಗಿ ಓಡಾಡ್ಬೇಕು. ದೊಡ್ಡ ಯಜಮಾನ್ರೆ, ಬನ್ನಿ, ಊಟಕ್ಕೆ ಗೊತ್ತಾಯ್ತು. ಬನ್ನಿ. ಬನ್ನಿ, ಕೂತ್ಕೊಳ್ಳಿ ಯಜಮಾನ್ರೆ. ಗಣಿ, ನೀರು ಕೊಡೋ. ಏನಾಯ್ತು? ವಿಷಯ ಈಗಲೇ ಹೇಳಲಾ? ಬೇಡ ಬೇಡ, ಊಟ ಆಗಲಿ, ಆಮೇಲೆ ಯಜಮಾನ್ರಿಗೆ ವಿಷಯನ ಹೇಳ್ತೀನಿ. ಯಾಕೆ ಅಂದರೆ ಯಜಮಾನ್ರು ಸಂಭ್ರಮ ಪಡೋದನ್ನ ನಾನು ಕಣ್ ತುಂಬ್ಕೋಬೇಕು. ಏನಿಲ್ಲ ಯಜಮಾನ್ರೆ, ಸ್ವಲ್ಪ ತಲೆ ಸುತ್ತ ಬಂತು. ಯಾಕೆ? ಆಯ್ತು, ಕೂತ್ಕೋ, ನೀನು ಕೂತ್ಕೋ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ, ನಾವೇ ಬಡಿಸ್ಕೊಳ್ಳೋಣ. ಹಾಕೊಳ್ಳೋ ಗಣಿ. ಒಂದು ರೀತಿಲಿ ನೀನು ಬಾವ ಅರ್ಸುನ್ಕೋಟೆ ಬಿಟ್ಟು ಬಂದಿದ್ದು ಒಳ್ಳೇದೇ ಆಯ್ತು. ಗುರಾಯಿಸ್ಬೇಡಪ್ಪ, ಅಕ್ಕ ಇವತ್ತು ರುಚಿ ರುಚಿಯಾಗಿ ಅಡುಗೆ ಮಾಡಿದ್ದಾಳಲ್ಲ, ಅದಕ್ಕೆ ಆಗಂದೆ. ಇಷ್ಟು ದಿನ ನೀನು ಉಪ್ಪು ಹುಳಿ ಖಾರ ಇಲ್ಲದೆ ಅಡುಗೆ ಮಾಡಿರೋದನ್ನ ತಿಂದು ತಿಂದು ಬಾಯೆಲ್ಲ ಕೆಟ್ಟೋಗಿತ್ತು. ಅಕ್ಕ ಇಲ್ಲಿರೋಷ್ಟು ದಿನ ಒಳ್ಳೆ ಬ್ಯಾಟಿಂಗ್ ಮಾಡ್ತೀನಿ. ಅಕ್ಕ, ಸಾಂಬಾರ್.
ಯಾಕೆ ದೊಡ್ಡ ಯಜಮಾನ್ರೆ, ಅರಸನ ಕೋಟೆಲಿ ಎಲ್ಲರದು ಊಟ ಆಗಿದೆಯೋ ಇಲ್ವೋ ಅಂತನ? ಅಲ್ಲೆಲ್ಲರದು ಊಟ ಆಗಿದೆ. ಅಮ್ಮವರು ಊಟ ಮಾಡಿದ್ದಾರೆ. ನೀವು ನೆಮ್ಮದಿಯಾಗಿ ಊಟ ಮಾಡಿ. ಚೆನ್ನಪ್ಪನಿಗೆ ಹೇಳಿದ್ದೆ ಅಲ್ಲಿ ವಿಚಾರ ತಿಳಿಸು ಅಂತ. ಅವನು ಫೋನ್ ಮಾಡಿದ ಮೇಲೇ ನಿಮ್ಮನ್ನು ಊಟ ಕರೆದಿದ್ದಾನು. ಸರಿ ಸಾರ್ತಿ, ಈಗ ಸಮಾಧಾನದಿಂದ ಊಟ ಮಾಡ್ತೀನಿ. ದೊಡ್ಡ ಯಜಮಾನ್ರಿಗೆ ಇನ್ನೊಂದು ಸ್ವಲ್ಪ ಅನ್ನ ಹಾಕಮ್ಮ. ಅಯ್ಯೋ ಸಾಕು ಮಾವ. ತಾಯಿ ಆಗ್ತಿದ್ಯಮ್ಮ. ಅರಸನ ಕೋಟೆಗೆ ಒಬ್ಬ ಮರಿ ರಾಜ್ಕುಮಾರ ಬರ್ತಾ ಇದ್ದಾನೆ. ನಾನು ತಾಯಿ ಆಗ್ತಾ ಇರೋ ವಿಚಾರನ ಅತ್ಯಮ್ಮನ ಹತ್ರ ಹೇಳೋಣ ಅಂತ ಹೋದಾಗ ಅವ್ರು ಆಡಿದ ಮಾತು ನನ್ನ ಕಟ್ಟಾಕ್ತು. ಅಪ್ಪ ನಮಗೆ ಆಶ್ರಯ ಕೊಟ್ರು. ಅವ್ರು ನಮ್ಮ ಜೊತೆಗಿದ್ದಾರೆ ಅನ್ನೋ ಧೈರ್ಯ ಆ ನೋವನ್ನೆಲ್ಲ ಮರೆಸ್ತಾ ಇದೆ. ನಾನು ತಾಯಿ ಆಗ್ತಿದ್ದೀನಿ ಅಂತ ಯಜಮಾನ್ರ ಹತ್ರ ಹೇಳೋದಕ್ಕೆ ಇದೇ ಸರಿಯಾದ ಸಮಯ. ಅವ್ರ ಮಗು ನನ್ನ ಹೊಟ್ಟೆಲಿ ಬೆಳೀತಿದೆ ಅನ್ನೋ ಖುಷಿ, ಹುಟ್ಟಿದ ಮನೆನ ಬಿಟ್ಟು ಬಂದು ಅವ್ರ ನೋವನ್ನ ಮರೆಸುತ್ತೆ. ಯಜಮಾನ್ರೆ, ಏನ್ ಮಾಡ್ತಾ ಇದ್ದೀರಾ? ಬಾ ಕೂತ್ಕೋ. ಕೆಲಸ ಹುಡುಕ್ಬೇಕಲ್ವಾ, ಅದಕ್ಕೆ ಜಾಬ್ ಪೋರ್ಟಲ್ಲಿ ರೆಸ್ಯೂಮ್ ಅಪ್ಲೋಡ್ ಮಾಡ್ತಾ ಇದ್ದೆ. ಕೆಲ್ಸಕ್ಕ? ಕೆಲಸನೇ. ಹುಟ್ಟು ಮನೆ, ಸ್ವಂತ ಕಂಪ್ನಿ ಬಿಟ್ಟು ಬಂದಮೇಲೆ ನಾನು ನಿರುದ್ಯೋಗಿನೇ ಅಲ್ವಾ, ಕೆಲಸ ಹುಡುಕ್ಲೇಬೇಕಲ್ವಾ ಪಾರು. ನಮ್ಮ ಕಂಪ್ನಿ CEO ಆಗಿದ್ದಾಗ ಆ ಜವಾಬ್ದಾರಿಗೆ ನಾನು ಯಾವತ್ತೂ ತಿಂಗಳು ಸಂಬಳ ಅಂತ ತಗೊಂಡವನೇ ಅಲ್ಲ. ಸಂಬಳ ಕೊಟ್ಟರೆ ನನ್ನನ್ನು ಎಲ್ಲಿ ಬೇರೆ ಒಂಥರ ಟ್ರೀಟ್ ಮಾಡಿದಾಗುತ್ತೋ ಅಂತ ಅಮ್ಮ ನನಗೆ ಯಾವತ್ತೂ ಚೆಕ್ ಬರೀಲೇ ಇಲ್ಲ. ಹಬ್ಬಕ್ಕೆ ಎಲ್ರಿಗೂ ಗಿಫ್ಟ್ ಏನಾದರೂ ಕೊಡಬೇಕಾದ್ರೆ ನಾನು ಅಕೌಂಟೆಂಟ್ಗೆ ಫೋನ್ ಮಾಡಿ ದುಡ್ಡು ಹಾಕಿಸ್ಕೊಳ್ತಾ ಇದ್ದೆ. ಹಾಗಾಗಿ ನನ್ನ ಅಕೌಂಟಲ್ಲಿ ಹೇಳ್ಕೊಳ್ಳೋಷ್ಟು ದುಡ್ಡೇನೂ ಇಲ್ಲ. ಮುಂದೆ ಯಾವ ಕಷ್ಟ ಬರುತ್ತೋ ಏನೋ ಗೊತ್ತಿಲ್ವಲ್ಲ ಪಾರು. ಇಲ್ಲಿಗೆ ಸಾರ್ತಿ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಅಂತ ಎಲ್ಲ ಭಾರನೂ ಅವ್ರ ತಲೆ ಮೇಲೆ ಹಾಕಿ ನಾವು ಅವ್ರಿಗೆ ಹೊರೆ ಆಗಬಾರ್ದಲ್ವಾ. ಈಗ ನಾವಿಬ್ರಲ್ಲ 3 ಜನ ಹೊರೆ ಆಗ್ತೀವಿ ಅಂತ ಹೇಗೆ ಹೇಳಿ? ಈಗಿನ ಕಾಲದಲ್ಲಿ, ಅದರಲ್ಲೂ ಈ ಸಿಟಿಲಿ ಒಬ್ಬರು ಜೀವನ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಸಾರ್ತಿ ನಮ್ಗೆ ಆಶ್ರಯ ಕೊಟ್ಟಿದ್ದಾರೆ ಅಂತ ನಾವು ಕಂಪ್ಲೀಟಾಗಿ ಅವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಲ್ವಾ. ಪಾಪ ಸಾರ್ತಿಗೂ ವಯಸ್ಸಾಗಿದೆ. ಹಾಗೆ ನೋಡಿದ್ರೆ ಅವ್ರನ್ನ ನಾವು ನೋಡ್ಕೋಬೇಕು. ಆದರೆ ಈ ವಯಸ್ಸಲ್ಲಿ ಅವ್ರು ದುಡ್ದು ನಮ್ಮನ್ನ ನೋಡ್ಕೊಳ್ಳೋ ಥರ ಆಗಬಾರ್ದಲ್ವಾ. ಪಾರು, ನಾಳೆ ಕೆಲಸ ಹುಡ್ಕೊಂಬಂದ್ಮೇಲೆ ನೆನಪು ಮಾಡು ಆಯಿತಾ. ನಾನು ಅರಸನ ಕೋಟೆಲಿ ಮಾಡ್ತಾ ಇದ್ದಾಗೆ ಇವಾಗ ಖರ್ಚು ಮಾಡೋದಕ್ಕಾಗಲ್ಲ. ಎಲ್ಲೆಲ್ಲಿ ಯಾವುದರಲ್ಲಿ ದುಡ್ಡು ಉಳಿಸ್ಬೇಕು ಅಂತ ಬರೆದಿರ್ತೀನಿ. ಸರಿ. ನಾಳೆ ಬೆಳಿಗ್ಗೆನೇ ಎದ್ದು ಒಂದಷ್ಟು ಕಂಪ್ನಿಗಳಿಗೆ ಇಂಟರ್ವ್ಯೂ ಕೊಟ್ಟು ಬರ್ತೀನಿ. ನಿನ್ನ ಗಂಡನಿಗಿರೋ ಎಕ್ಸ್ಪೀರಿಯನ್ಸ್ಗೆ ನಾಳೆ ಕೆಲಸ ಸಿಕ್ಕೇ ಸಿಗುತ್ತೆ.
ಹಾಗಾದ್ರೆ ಈ ವಿಷಯ ಈಗ ಹೇಳೋದ್ರ ಬದಲು ನಾಳೆ ಯಜಮಾನ್ರ ಮನೆಗೆ ಬಂದ್ಮೇಲೆ ಹೇಳೋದೇ ವಾಸಿ ಅನ್ಸುತ್ತೆ. ಹೇಗೂ ಕೆಲಸನೂ ಸಿಗ್ಬೋದು ಅಂತಿದ್ದಾರೆ. ಅವ್ರ ಕೆಲಸ ಸಿಕ್ಕಿದ ಖುಷಿ ಹಂಚ್ಕೊಂಡ್ರೆ ನಾನು ಅವ್ರ ತಂದೆ ಆಗ್ತಿರೋ ಖುಷಿನ ಹಂಚ್ಕೋತೀನಿ. ಕಾಫಿ ತಂದ್ಕೊಡ್ಲಾ? ಏನು ಬೇಡಮ್ಮ, ನೀನು ರಂಗೋಲಿ ತುಂಬ ಚೆನ್ನಾಗಿ ಹಾಕ್ತಾ ಇದ್ದೀಯಮ್ಮ. ಥ್ಯಾಂಕ್ಸ್ ಅತ್ತೆ. ಆದರೆ ನನಗೆ ಪಾರ್ವತಿ ಅಕ್ಕನಷ್ಟು ಚೆನ್ನಾಗಿ ಹಾಕೋದಕ್ಕೆ ಬರಲ್ಲ. ಅಪ್ಪ, ನಾನು ಹಾಲು ತರಕಾರಿ ಎಲ್ಲ ತೊಗೊಂಬರ್ತೀನಿ. ಯಾಕೆ ಹಾಕಿಲ್ಲ? ಬೆಳಗ್ಗೆನೆ ಅಪ್ಸೆಟ್ ಆಗಿದೆಯಾ? ಪಾರ್ವತಿ ನನ್ ಬರ್ಲ? ಇಲ್ಲ, ನಾನು ಹೇಳದ್ನ ಹಾಗಂತ? ನೀನು ನನ್ನ ಹೆಂಡತಿ, ನೀನು ಹೇಗೆ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆಯೋ ಹಾಗೆ ನಾನಿನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಈಗ ನಿನಗೆ ಜನನಿ ರಂಗೋಲಿ ಹಾಕೋದನ್ನು ನೋಡಿ ಪಾರ್ವತಿ ನನ್ನ ಬದಲು ತಾನೆ? ರಘು, ಹೆಂಡತಿನ ಎರಡನೇ ತಾಯಿ ಅಂತ ಯಾಕೆ ಹೇಳ್ತಾರೆ ಹೇಳಿ? ಯಾಕಂದ್ರೆ ಗಂಡ ಹೆಚ್ಚಿನ ಸಮಯ ತಾಯಿಗಿಂತ ಹೆಂಡತಿ ಜೊತೆ ಗಂಡನಾಗಿ ಬಾಳಬೇಕಾಗುತ್ತೆ. ಹಾಗೆ ಹೆಂಡತಿ ಕೂಡ ಗಂಡನ ಜೊತೆ ಅವನ ಸುಖ ದುಃಖದಲ್ಲಿ ಭಾಗಿಯಾಗಿ ಅವನ ಜೊತೆನೇ ಇರಬೇಕಾಗುತ್ತೆ. ಅದಕ್ಕೆ ಅವಳನ್ನ ಹಾಗೆ ಕರೀತಾರೆ. ಅಷ್ಟು ಮಾತ್ರ ಅಲ್ಲ ರಘು, ಮತ್ತೆ ಮಗ ದಾರಿ ತಪ್ಪಿದಾಗ ತಾಯಿ ಹೇಗೆ ಬೈದು ಬುದ್ಧಿ ಹೇಳಿ ಸರಿದಾರಿಗೆ ತರೋ ಪ್ರಯತ್ನ ಮಾಡ್ತಾಳೋ ಹಾಗೆ ಗಂಡ ತಪ್ಪು ದಾರಿ ಹಿಡಿತಿದ್ದಾನೆ ಅಂತ ಗೊತ್ತಾದಾಗ ಹೆಂಡತಿ ಅವನನ್ನು ಸರಿದಾರಿಗೆ ತರೋ ಪ್ರಯತ್ನ ಮಾಡಬೇಕು. ಅದನ್ನು ಬಿಟ್ಟು ಇಬ್ರು ಸೇರೆ ತಪ್ಪು ನಿರ್ಧಾರ ತಗೊಂಡಿದ್ದೀವಿ ಅಂತ ಸಮರ್ಥಿಸ್ಕೊಳ್ಳೋದ್ರ ಬಗ್ಗೆ
ಯೋಚನೆ ಮಾಡೋದಕ್ಕಾದರೂ ಹೇಗೆ ಸಾಧ್ಯ? ನೀವು ಹೇಳಿದ ವ್ಯಕ್ತಿ ಬಗ್ಗೆ ನಾನು ಯೋಚನೆ ಮಾಡ್ತಿರ್ಲಿಲ್ಲ, ಮಾಡೋದು ಇಲ್ಲ. ಪ್ಲೀಸ್ ರಘು, ಈ ವಿಷಯದ ಬಗ್ಗೆ ಇನ್ನೊಂದ್ಸಲ ಮಾತಾಡೋದು ಬೇಡ ಪ್ಲೀಸ್. ಮಗಳೇ, ನೀನು ಅಂದರೆ ಸದಾ ಖುಷಿ ಕಣಮ್ಮ. ಆದರೆ ಈಗ ನೋವು ನುಂಗಿ ನಗ್ತಾ ಇದೀಯ. ಈ ನಿನ್ನ ನೋವೆಲ್ಲ ದೂರ ಆಗಲಿ. ಆದಷ್ಟು ಬೇಗ ಅಖಿಲಮ್ಮನವ್ರಿಗೆ ನಿಮ್ಮಿಬ್ಬರ ಮೇಲಿರೋ ತಪ್ಪು ಕಲ್ಪನೆ ಕಳ್ಚೋಗ್ಲಿ.